ಲಾರ್ಡ್. ಕ್ರಿಸ್ತೇಸುವಿನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ದೇವರು ಒದಗಿಸಿಕೊಟ್ಟಂತ ಈ ನೂತನ ಸಮಯಕ್ಕಾಗಿ, ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವವರಾಗಿ ದೇವರು ನಮಗಾಗಿ ಈ ದಿನ ಏರ್ಪಡಿಸಿದಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 12ನೇ ವಚನ. ಪವಿತ್ರಾತ್ಮನು ಆ ಗಳಿಗೆಯಲ್ಲಿಯೇ ನಿಮಗೆ ಕಲಿಸಿಕೊಡುವನು. ಆಮೇನ್. ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೇವೆ ನಮ್ಮ ಜೀವನದ ಈ ಒಂದು ಲೋಕದ ಯಾತ್ರೆಯಲ್ಲಿ. ಅನೇಕ ಸಂದರ್ಭದಲ್ಲಿ ಅನೇಕ ಆಲೋಚನೆಗಳನ್ನ ತೆಗೆದುಕೊಳ್ಳಲಿಕ್ಕೆ ಇರ್ಬೋದು. ನಾವು ಮನುಷ್ಯರ ಮಾತುಗಳನ್ನ ಕೇಳ್ತಾ ಇರ್ತೇವೆ, ಮನುಷ್ಯರ ಆಲೋಚನೆಗಳನ್ನ ತೆಗೆದುಕೊಳ್ತಾ ಇರ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಆ ಒಂದು ಆಲೋಚನೆಗಳನ್ನ ನಾವು ಮಾಡಬೇಕೆಂದಿದ್ದ ಪ್ರಯತ್ನದಲ್ಲಿ ಅದನ್ನ ನಾವು ತೆಗೆದುಕೊಂಡು ಆ ಒಂದು ನಿಟ್ಟಿನಲ್ಲಿ ನಾವು ಜೀವನವನ್ನ ಸಾಗಿಸ್ತಾ ಇರ್ತೇವೆ. ಮನುಷ್ಯರ ಮಾತುಗಳನ್ನ ತೆಗೆದುಕೊಂಡಂತೆ ನಾವು ಅನೇಕ ನಷ್ಟಗಳನ್ನ ಹೊಂದ್ಕೊಂಡು ನಾವೇ ಕೆಲವೊಂದು ಸಂದರ್ಭದಲ್ಲಿ ಅನ್ಕೊಳ್ತೇವೆ, ಅವ್ರ ಮಾತನ್ನ ನಾನು ಅವತ್ತು ಕೇಳದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅವ್ರ ಆಲೋಚನೆ ನಾನು ತೆಗೆದುಕೊಳ್ಳದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಈಗ ಈ ಒಂದು ಸ್ಥಿತಿ ನನಗೆ ಬರ್ತಾ ಇರಲಿಲ್ಲ, ಈ ಒಂದು ಗತಿ ನನಗೆ ಆಗ್ತಾ ಇರಲಿಲ್ಲ ಅನ್ನುವಂಥ ರೀತಿ ನಾವು ಆಲೋಚನೆ ಮಾಡ್ತಿರ್ತೇವೆ, ನೊಂದುಕೊಳ್ತಾ ಇರ್ತೇವೆ. ಹೌದಾ? ಇನ್ನೂ ಕೆಲವರು ಬಂದು ನಮ್ಮನ್ನ ಸಮಾಧಾನ ಪಡಿಸೋನ್ನು ಬಿಟ್ಟು ಅವರು ಕೂಡ ಹೀಗೆ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೀನು ಅವ್ರ ಮಾತು ಕೇಳ್ಕೊಂಡು ಈ ರೀತಿ ಎಲ್ಲ ಮಾಡಬಾರ್ದಾಗಿತ್ತು, ನೋಡಿ ಏನಾಯ್ತು ನಿನ್ನ ಪರಿಸ್ಥಿತಿ. ಹೌದಲ್ವಾ? ಈ ಅನುಭವಗಳಲ್ಲಿ ನೀವಿದ್ದೀರಿ ಅಲ್ವಾ? ಈ ಒಂದು ಆಲೋಚನೆಗಳು ಕೂಡ, ಈ ಒಂದು ಮಾತು ಕೂಡ ನೀವು ಆಡಿರ್ಬೋದು, ನಿಮಗೆ ನೀವೇ ಅಂದ್ಕೊಂಡಿರ್ಬೋದು, ಅವ್ರ ಮಾತು ಕೇಳ್ಕೊಂಡು ಹಿಂಗಾಗೋಯ್ತಲ್ಲ, ಸ್ವಲ್ಪ ಆಲೋಚನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದಾಗಿ. ಬೇರೆ ಈ ಲೋಕದಲ್ಲಿ ಮನುಷ್ಯರ ಆಲೋಚನೆಗಳು ಬರ್ತವೆ. ಅದಕ್ಕೆ ದೇವರು ಹೇಳ್ತಾರೆ, ನಿಮ್ಮ ಆಲೋಚನೆಗಳಂತಲ್ಲ ನನ್ನ ಆಲೋಚನೆಗಳು. ಆಮೇಲೆ ನಾವು ಏನೇ ಒಂದು ಪ್ರಯತ್ನ ಪಟ್ಟಿರ್ಬೋದು, ಏನೇ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇರ್ಬೋದು, ಏನೇ ಒಂದು ನಿರ್ಧಾರವನ್ನ ನಮ್ಮ ಜೀವನದಲ್ಲಿ ಒಂದು ಕುಟುಂಬಕ್ಕಾಗಿಯೋ, ನಮ್ಮ ವೈಯಕ್ತಿಕಕ್ಕಾಗಿಯೋ ಅಥವಾ ಮಕ್ಕಳಿಗಾಗಿಯೋ ಇತರರಿಗೋಸ್ಕರ ಆಲೋಚನೆ ಮಾಡುವಂತ ಸ್ಥಿತಿಯಲ್ಲಿಯೋ ನಿರ್ಧಾರಗಳನ್ನ ನಾವು ತೆಗೆದುಕೊಳ್ಳುವಾಗ ಬಹಳಷ್ಟು ಆಲೋಚನೆ ಮಾಡ್ತೇವೆ, ಇತರರ ಅಭಿಪ್ರಾಯಗಳನ್ನ ಕೇಳ್ತೇವೆ. ಒಳ್ಳೆಯದು ಎಂಬುದಾಗಿ ತೋಚಿದ್ರೆ ಆ ಒಂದು ಆಲೋಚನೆ ತೆಗೆದುಕೊಂಡು ನಾವು ಪ್ರಯತ್ನವನ್ನ ಪಡ್ತಾ ಇರ್ತೇವೆ. ಆ ಕ್ಷಣದಲ್ಲಿ ನಮಗೆ ಅರ್ಥವಾಗದೇ ಇರಬಹುದೇನೋ ಅದು ನಷ್ಟಕ್ಕೆ ಗುರಿ ಮಾಡುತ್ತೋ ಅಂತ. ಲಾಭಕ್ಕೆ ಗುರಿ ಮಾಡಿದ್ರೆ ಆಲೋಚನೆ ಕೊಟ್ಟವ್ರು ಬಂದು ಹೇಳ್ತಾರೆ, ನೋಡು ನಾನು ಅವತ್ತು ಹೇಳಿದ್ದಕ್ಕೆ ಅಲ್ವಾ ನೀನ್ ಮಾಡಿದ್ದು, ಇವಾಗ ನೋಡು ಎಷ್ಟು ಲಾಭ ಬಂತಿರೋದು. ಅದು ಮನುಷ್ಯರ ಘನತೆಗೆ ಹೋಗುತ್ತೆ ಹೊರತು ದೇವರು ಮಹಿಮೆ ಪಡುವುದಿಲ್ಲ. ಆದರೆ ನಾವು ನಷ್ಟಪಟ್ಟರೂ ನಾವು ಲಾಭ ಹೊಂದಿಕೊಂಡ್ರು ಕೇವಲ ದೇವರಿಗೆ ಮಾತ್ರವೇ ಮಹಿಮೆ ಉಂಟಾಗುವ ರೀತಿ ನಮ್ಮ ಜೀವನ ಇರಬೇಕು ಪ್ರಿಯರೇ. ಅದಕ್ಕಾಗಿಯೇ ಈ ವಾಕ್ಯ ಹೇಳ್ತಾ ಇದೆ, ಆ ಪವಿತ್ರಾತ್ಮನು ಆ ಗಳಿಗೆಯಲ್ಲಿಯೇ ನಮಗೆ ತಿಳಿಸಿಕೊಡ್ತಾರಂತೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಎಂಥವರ ಮಾತನ್ನ ಕೇಳಬೇಕು, ಎಂಥವರ ಮಾತನ್ನ ಕೇಳಬಾರ್ದು, ಯಾವ ಮಾತು ಕೇಳಿದ್ರೆ ನಾವು ಉದ್ಧಾರವಾಗ್ತೇವೆ, ಯಾವ ಮಾತು ಕೇಳಿದ್ರೆ ನಮಗೆ ನಷ್ಟ ಉಂಟಾಗಬಹುದೆಂಬುದಾಗಿ ಮುಂಚಿತವಾಗಿಯೇ ಪರಿಶುದ್ಧಾತ್ಮನು, ಪವಿತ್ರಾತ್ಮನು ನಮಗೆ ತಿಳಿಸಿಕೊಡ್ತಾರಂತೆ. ಆಮೇಲೆ ಆಧ್ಯಾತ್ಮಿಕವಾಗಿ ನಾವು ಈ ಲೋಕ ಸಂಬಂಧವಾದ ಕೆಲಸ ಕಾರ್ಯಗಳಿಗಾಗಲಿ, ಪ್ರಯತ್ನಗಳಿಗಾಗಲಿ, ಕೆಲವು ವಿಚಾರಕ್ಕಾಗಲಿ ನಾವು ಯತ್ನಿಸುವಾಗಲೂ ಕೂಡ ಅದು ದೈವಿಕವಾದ ಆಲೋಚನೆಯಿಂದಲೇ ಇರಬೇಕು. ನಮ್ಮ ಪ್ರಯತ್ನ ಪ್ರಾರ್ಥನೆ ಮೂಲಕವಾಗಿಯೇ ಪ್ರಾರಂಭವಾಗಬೇಕು ಪ್ರಿಯರೇ. ನಮ್ಮ ಆಲೋಚನೆ ದೇವರಾತ್ಮನಿಂದಲೇ ನಾವು ಹೊಂದಿಕೊಳ್ಳುವವರಾಗಿರ್ಬೇಕು. ಆಗಲೇ ನಾವು ಮಾಡುವಂತ ಪ್ರಯತ್ನಕ್ಕೆ, ನಾವು ಪಡುವಂತ ಪ್ರಯಾಸಕ್ಕೆ ಫಲ ಸಿಗುವಂಥದ್ದಾಗಿದೆ. ಅದಕ್ಕೆ ಪವಿತ್ರಾತ್ಮನ ಎಷ್ಟು ಉನ್ನತವಾಗಿ ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಅಂದ್ರೆ, ಪವಿತ್ರಾತ್ಮನ ಆ ಗಳಿಗೆ ಆ ಕ್ಷಣದಲ್ಲಿ ತಿಳಿಸಿಕೊಡ್ತಾರೆ. ಬಟ್ ವಿ ಶುಡ್ ವೇಟ್. ನಾವು ಎದುರು ನೋಡ್ಬೇಕು, ನಾವು ನಿರೀಕ್ಷಿಸ್ಬೇಕು. ಪ್ರಾರ್ಥನಾ ಪೂರ್ವಕವಾಗಿ ನಾವು ದೇವರ ಸಮ್ಮುಖದಲ್ಲಿ ಕೇಳಿಕೊಳ್ಳುವಾಗ ನಮ್ಮ ಜೀವನದಲ್ಲಿ ನಷ್ಟ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅನೇಕರು ವಿವಾಹದ ವಿಚಾರದಲ್ಲಾಗಲಿ, ಉದ್ಯೋಗದ ವಿಚಾರದಲ್ಲಾಗಲಿ, ಅಥವಾ ಒಂದು ದೇಶವನ್ನು ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗುವಂತ ಒಂದು ಆಲೋಚನೆಯಲ್ಲಾಗಲಿ, ಆಧ್ಯಾತ್ಮಿಕವಾಗಿ ಬೆಳೆಯುವಂತ ಒಂದು ಆಲೋಚನೆಯಾಗಲಿ, ಮುಖ್ಯ
ಮುಖ್ಯವಾಗಿ ಎಲ್ಲದಕ್ಕಿಂತ ಸೇವೆಯ ವಿಚಾರವಾಗಲಿ ಅನೇಕರ ಅಭಿಪ್ರಾಯಗಳನ್ನ ಕೇಳ್ತಾ ಇರ್ತಾರೆ. ನೋನು ಅನೇಕರ ಅಭಿಪ್ರಾಯಗಳು ನಮಗೆ ಬೇಕಾಗಿಲ್ಲ. ಮನುಷ್ಯರ ಅಭಿಪ್ರಾಯಗಳು, ಮನುಷ್ಯರ ಆಲೋಚನೆಗಳು, ಸೊ ಅವ್ರು ಏನ್ ಇಷ್ಟಪಡ್ತಾರೆ, ಅವ್ರು ಏನ್ ಹೇಳ್ತಿದ್ದಾರೆ ಅನ್ನುವಂಥದ್ದು ನಮಗೆ ಅವಶ್ಯವಿಲ್ಲ. ದೇವರ ಒಂದು ಆಲೋಚನೆ ಮಾತ್ರವೇ ಸಾಕು. ದೇವರ ಧ್ಯಾನದಲ್ಲಿ ನಾವಿರುವಾಗ, ದೇವರ ಪ್ರಾರ್ಥನೆಯಲ್ಲಿ ನಾವಿರುವಾಗ, ದೇವರು ಖಂಡಿತವಾಗಿ ನಮ್ಮೊಟ್ಟಿಗೆ ಮಾತನಾಡುವಂತ ದೇವರಾಗಿದ್ದಾರೆ. ಸ್ಥಿರವಾಗಿ ಉತ್ತರವನ್ನು ಕೊಡುವಂತ ದೇವರಾಗಿದ್ದಾರೆ. ಅನೇಕ ವಿವಾಹದ ವಿಚಾರದಲ್ಲಿ ಅವರ ಇವರ ಮಾತುಗಳನ್ನ ಕೇಳಿ ಸೊ ತದನಂತರ ನಷ್ಟ ಹೋಗ್ತಾ ಇದ್ದಾರೆ. ಕುಟುಂಬಗಳು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ದೇವರ ಚಿತ್ತ ಒಪ್ಪಿಸಿಕೊಡದೆ ಮನುಷ್ಯರ ಆಲೋಚನೆ, ಮನುಷ್ಯರ ಒಂದು ಯತ್ನ, ಒಂದು ಉದ್ಯೋಗ. ಪ್ರಿಯರೇ, ಅನೇಕ ಯವನಸ್ಥರು ದೇಶವನ್ನು ಬಿಟ್ಟು ದೇಶಕ್ಕೆ ಹೋಗಿ ಉದ್ಯೋಗ ಮಾಡ್ಬೇಕೆಂಬುದಾಗಿ ಆ ದೇಶಕ್ಕೆ ಹೋಗಿ ಮತ್ತೆ ತೆರಳಿಗೆ ಬರ್ಲಿಕ್ಕಾಗದೆ, ಅಲ್ಲೂ ಕೂಡ ಇರ್ಲಿಕ್ಕಾಗದೆ, ಸೊ ಪ್ರಾಣ ಅಪಾಯ ಸ್ಥಿತಿಯಲ್ಲಿ ಸಿಲುಕಿಕೊಂಡವರು ಎಷ್ಟೋ ಜನರಿದ್ದಾರೆ. ಕಣ್ಣೀರ್ ಹಾಕ್ತಾ ಇದ್ದಾರೆ. ದೇವರ ಚಿತ್ತ, ದೇವರ ಆಲೋಚನೆ ಕೇಳದೆ ಸಂಪಾದನೆ ಅನ್ನುವಂಥ ಹೆಸರಿನಲ್ಲಿ, ಅಭಿವೃದ್ಧಿ ಆಗ್ಬೇಕು ಅನ್ನುವಂಥ ಹೆಸರಿನಲ್ಲಿ ಮನುಷ್ಯರ ಆಲೋಚನೆಗಳ ಕೇಳ್ಕೊಂಡು ಅಲ್ಲಿ ಲಾಭ ಆಗ್ಬೋದು, ಅಲ್ಲಿ ಜಾಸ್ತಿ ಗಳಿಸ್ಬೋದು ಎಂಬುದಾಗಿ ಹೋಗಿ ನಷ್ಟಪಟ್ಟಿದ್ದಾರೆ. ಜೀವನ ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ. ನೋವಿನ ಸಂಗತಿ. ನಿಜವಾಗಿಯೂ ದೇವರ ಚಿತ್ತ ಇದೆ. ಎಸ್, ದೇವರ ಅನುಕೂಲಕರವಾಗಿ ನಡೆಸ್ತಾರೆ. ಆಮೇಲೆ ಅದಕ್ಕಾಗಿ ಪವಿತ್ರಾತ್ಮನು ಆ ಗಳಿಗೆಯಲ್ಲಿ ನಮಗೆ ತಿಳಿಸ್ಕೊಡ್ತಾನೆ. ಯಾವಾಗ ಗೊತ್ತಾ? ನಾವು ಪ್ರಾರ್ಥನಾ ಪೂರ್ವಕವಾಗಿ ದೇವರಲ್ಲಿ ನಿರೀಕ್ಷಿಸಿಕೊಂಡು ಎದುರು ನೋಡುವಾಗ ಮಾತ್ರ. ನಿಮ್ಮ ಜೀವನದಲ್ಲಿ ದುಡುಕಿ ನಿರ್ಧಾರಗಳನ್ನ ತೆಗೆದುಕೊಂಡು, ಇತರ ಆಲೋಚನೆಗಳನ್ನ ತೆಗೆದುಕೊಂಡು ನೀವು ನಷ್ಟ ಹೋಗಿರ್ಬೋದು. ಆದ್ರೆ ಅದೇ ಕೊನೆಯಲ್ಲ. ಮತ್ತೊಂದು ಅವತ್ತು ದೇವರು ನಿರೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ನೀವು ಕಳೆದುಕೊಂಡಂತ ಮತ್ತೆ ತಿರುಗಿ ಪಡೀಲಿಕ್ಕೆ ದೇವರು ಕೃಪೆ ಮಾಡಿ ಕೊಡ್ತಾ ಇದ್ದಾರೆ. ಮುಂದಾದರೂ ಎಚ್ಚರಿಕೆಯಿಂದ ದೇವರ ಸಂಧಾನದಲ್ಲಿ ಆಲೋಚನೆಗಳನ್ನ ತೆಗೆದುಕೊಂಡು, ನಿರ್ಧಾರಗಳನ್ನ ತೆಗೆದುಕೊಂಡು ನಾವು ಮುಂದೆ ಹೆಜ್ಜೆ ಹಾಕ್ಲಿಕ್ಕೆ ಪವಿತ್ರಾತ್ಮನು ನಮಗೆ ಸಹಾಯಕನಾಗಿ ನಿಲ್ಲಲಿ. ಆಮೇಲೆ ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ವಿಜ್ಞಾಪನೆಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು, ಉನ್ನತರು, ಮಹೋನ್ನತರ ಅಂತ ದೇವರ ಸ್ತೋತ್ರ. ಅಪ್ಪ, ನಮ್ಮೊಟ್ಟಿಗೆ ಮಾತನಾಡಿ ಎಚ್ಚರಿಸಿದಕ್ಕಾಗಿ ಸ್ತೋತ್ರ. ನಿಮ್ಮ ಆಲೋಚನೆಗಳನ್ನ ಪಡೆದುಕೊಂಡು ನಮ್ಮ ಜೀವನದಲ್ಲಿ ನಾವು ಉನ್ನತವಾಗಿ ಅಭಿವೃದ್ಧಿ ಆಗ್ಲಿಕ್ಕೂ, ನಿನಗೆ ಮೇಲುಕರವಾಗಿ ಮಹಿಮಕರವಾಗಿ ಸಾಕ್ಷಿಯಾಗಿ ಇರಲಿಕ್ಕೂ ನಿನ್ನ ಕೃಪೆ ಮಾಡಿಕೊಡು. ನಮ್ಮೆಲ್ಲರನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ಈ ವಾಗ್ದಾನದ ಮೂಲಕ ನಮ್ಮನ್ನೆಲ್ಲರನ್ನ ಆಶೀರ್ವದಿಸಿ ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ಪರಮ ತಂದೆಗೆ. ಆಮೆನ್. ಪ್ರೈಸ್ ದಿ ಲಾರ್ಡ್.